ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 2024 ಡಿಗ್ರಿಲಿ ಫಸ್ಟ್ ಇಯರ್ ಅಂದರೆ ಆಪ್ಷನಲ್ ಕನ್ನಡ ತೊಗೊಂಡಿರುವಂಥ ಸ್ಟೂಡೆಂಟ್ಸಿಗೆ SCP ಸಿಲೆಬಸ್ ಚೇಂಜ್ ಆಗಿದೆ. ಅದರಲ್ಲಿ ನಾವು ಕನ್ನಡ ಸಾಹಿತ್ಯದ ಪ್ರಾಚೀನತೆ ಬಗ್ಗೆ ನೋಡ್ತಾ ಹೋಗೋಣ. ಯಾವುದೇ ಒಂದು ಭಾಷೆಯ ಉದಯವೆಂದರೆ ಸಾಹಿತ್ಯದ ಉದಯವೂ ಹೌದು. ತೀರಾ ಹಿಂದಿನ ಜನರ ಭಾಷೆಯನ್ನು ನಾವು ಗಮನಿಸಿದರೆ ಅದರಲ್ಲಿ ಸಾಹಿತ್ಯದ ಒಂದು ಲಕ್ಷಣವಾದ ಕಾವ್ಯಮಯತೆಯನ್ನು ನಾವು ಗಮನಿಸ್ಬೋದು. ಇದರ ಮುಂದುವರಿದ ಹಂತವೇ ಬಾಯ್ದೆರೆಯ ಸಾಹಿತ್ಯ, ಅಂದರೆ ಜನಪದ ಸಾಹಿತ್ಯ, ಅಂದರೆ ಬಾಯಿಯಿಂದ ಹಾಡೋದು, ಅಂದರೆ ಬರವಣಿಗೆ ರೂಪದಲ್ಲಿ ಇಲ್ಲದೇ ಇರೋದು. ಸಾಹಿತ್ಯ ಚರಿತ್ರೆಯಲ್ಲಿ ಜನಪದ ಸಾಹಿತ್ಯಕ್ಕೆ ಪ್ರಮುಖವಾದ ಸ್ಥಾನವಿದೆ. ಕನ್ನಡ ಭಾಷೆಯಲ್ಲಿಯೂ ಜಾನಪದ ಸಾಹಿತ್ಯವು ತೀರಾ ಪ್ರಾಚೀನತೆ ಹಾಗೂ ವೈವಿಧ್ಯವಾಗಿದೆ. ಓವಣಿಗೆ, ಒವಕೆ, ವಾಡು, ಬೆದಂಡೆ, ಚತ್ತಾನ ಮೊದಲಾದ ರೂಪಗಳನ್ನ ಇಲ್ಲಿ ನೆನಪಿಸ್ಬೋದು. ಮುಂದೆ ಯಾವುದೋ ಒಂದು ಕಾಲಕ್ಕೆ ಗ್ರಂಥಸ್ಥವಾದ ಸಾಹಿತ್ಯವು ತಲೆದೋರ್ತದೆ. ಕನ್ನಡದಲ್ಲಿ ಇಂತಹ ಸಾಹಿತ್ಯದ ಉದಯ ಯಾವ ಕಾಲದಲ್ಲಾಯಿತು ಎಂಬುದಕ್ಕೆ ಖಚಿತವಾದ ಆಧಾರಗಳಿಲ್ಲ. ಕ್ರಿಸ್ತ ಶಕ 9ನೇ ಶತಮಾನದಲ್ಲಿ ರಚಿತವಾದ ಕವಿರಾಜ ಮಾರ್ಗವು ದೊರೆತ ಮೊದಲ ಗ್ರಂಥವಾದರೂ ಕನ್ನಡದಲ್ಲಿ ಅದೇ ಮೊದಲನೆಯ ಗ್ರಂಥವಲ್ಲ. ಅದಕ್ಕಿಂತ ಹಿಂದೆ ಕನ್ನಡದಲ್ಲಿ ಸಾಹಿತ್ಯ ರಚನೆಯಾಗಿತ್ತು ಎಂಬುದಕ್ಕೆ ಕವಿರಾಜ ಮಾರ್ಗದಲ್ಲಿಯೇ ಆಧಾರಗಳಿವೆ. ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ನಿರ್ಣಯಿಸಲು 4 ಆಧಾರಗಳನ್ನ ಗಮನಿಸ್ಬೋದು. ಯಾವುದ್ಯಾವುದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅನ್ಯ ದೇಶ, ಅನ್ಯ ಭಾಷೆಯಲ್ಲಿ ದೊರೆಯುವ ಪ್ರಾಚೀನ ಅವಶೇಷಗಳು. ಕನ್ನಡ ಭಾಷೆ ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಇತ್ತು ಎನ್ನುವುದಕ್ಕೆ ಎಲ್ಲರೂ ಒಪ್ಪಬಹುದಾದ ನಿದರ್ಶನಗಳಿವೆ. ಈಜಿಪ್ಟ್ ದೇಶದಲ್ಲಿ ದೊರೆತ ಕ್ರಿಸ್ತ ಶಕ 2ನೇ ಶತಮಾನದ ಗ್ರೀಕ್ ಪ್ರಹಸನದಲ್ಲಿ ಕನ್ನಡ ಮಾತುಗಳಿವೆ ಅಂತ ಗೋವಿಂದ ಪೈ ಅವರು ಅಭಿಪ್ರಾಯ ಪಡ್ತಾರೆ. ಕ್ರಿಸ್ತ ಶಕ 1 ಮತ್ತು 2ನೇ ಶತಮಾನದಲ್ಲಿದ್ದ ಹಾಲರಾಜನು ಬರೆದಂತಹ ಗಾಥಾ ಸಪ್ತಶತಿ ಎಂಬ ಪ್ರಾಕೃತ ಪದ್ಯ ಕಾವ್ಯದಲ್ಲಿನ ಕೆಲವೊಂದು ಪದಗಳನ್ನ ಗೋವಿಂದ ಪೈಗಳ ಪಟ್ಟಿ ಮಾಡಿದ್ದಾರೆ. ಪೊಟ್ಟ, ತುಪ್ಪ, ಪೆಟ್ಟು, ತೀರ್ ಇತ್ಯಾದಿ ಪದಗಳು ಆ ಕಾಲದಲ್ಲಿ ಬಳಕೆಯಲ್ಲಿದ್ದ ಕನ್ನಡದಿಂದ ತೆಗೆದುಕೊಂಡಿರಬಹುದು. ಮಾತ್ರವಲ್ಲ, ಕನ್ನಡದಲ್ಲಿ ಕಾವ್ಯ ರೂಪದಲ್ಲಿಯ ಸಾಹಿತ್ಯ ಅದಾಗಲೇ ಇದ್ದಿರಬೇಕೆಂದು ಕೂಡ ಅವರು ಊಹಿಸಿದ್ದಾರೆ. ಇನ್ನು ಎರಡನೇದು ನೋಡೋಣ, ಪ್ರಾಚೀನ ಶಾಸನಗಳು. ಕ್ರಿಸ್ತಪೂರ್ವ 7ನೇ ಶತಮಾನದಿಂದ 15ನೇ ಶತಮಾನದವರೆಗಿನ ಕೆಲವು ಶಾಸನ ಪದ್ಯಗಳನ್ನು ಗೋವಿಂದ ಪೈಗಳು ಉಲ್ಲೇಖಿಸಿ ಕ್ರಿಸ್ತ ಶಕ 2-3ನೇ ಶತಕದಿಂದಲಾದರೂ ಸಂಸ್ಕೃತ ಮಿಶ್ರಿತವಾದ ಹಾಗೂ ಸಂಸ್ಕೃತ ಛಂದೋಬದ್ಧವಾದ ಕನ್ನಡ ಸಾಹಿತ್ಯವಿದ್ದಿರಬೇಕು ಎಂದು ಅಭಿಪ್ರಾಯಪಡ್ತಾರೆ. ಯಾಕಂದರೆ ಕನ್ನಡದಲ್ಲಿ ಸಾಕಷ್ಟು ಸಮೃದ್ಧವಾದ ಸಾಹಿತ್ಯವಿರದೆ ಪದ್ಯ ಶಾಸನಗಳ ರಚನೆಯಾಗುವ. ಇನ್ನು ಪ್ರಾಚೀನತೆಗೆ ಸಂಬಂಧಪಟ್ಟಂತೆ ಶಾಸನ ಪದ್ಯವಾಗಲಿ ಗದ್ಯವಾಗಲಿ ತನ್ನ ಮತ್ತು ಹಿಂದಿನ ಕಾಲದ ಭಾಷೆ ಹಾಗೂ ಸಾಹಿತ್ಯದ ಬೆಳವಣಿಗೆಯನ್ನು ತೋರಿಸ್ತದೆ. ಈ ದೃಷ್ಟಿಯಿಂದ ಕೂಡ ಕ್ರಿಸ್ತ ಶಕ 700ಕ್ಕಿಂತ 1-2 ಶತಕಗಳ ಹಿಂದಿನಿಂದಲಾದರೂ ಕನ್ನಡದಲ್ಲಿ ಪದ್ಯ ಪದ್ಯ ರಚನೆ ಆಗಿದ್ದಿರಬೇಕು ಎಂಬುದನ್ನು ಎಲ್ಲರೂ ಒಪ್ಕೊಳ್ತಾರೆ. ಕ್ರಿಸ್ತ ಶಕ 5ನೇ ಶತಮಾನದ ತಮಟಕಲ್ಲಿನ ಶಾಸನದ ಪದ್ಯ ಹಳೆಗನ್ನಡದಲ್ಲಿದ್ದು ಸಾಹಿತ್ಯ ಗುಣದಿಂದ ಕೂಡಿದೆ. ಹಲ್ಮಿಡಿ ಶಾಸನ ಕ್ರಿಸ್ತ ಶಕ 450ನದ್ದು. ಅಭ್ಯಾಸದ ಆಧಾರದಿಂದ ವಿದ್ವಾಂಸರು ಸಂಸ್ಕೃತದಿಂದ ಪ್ರಭಾವಿತವಾದ ಪ್ರೌಢವಾದ ಕನ್ನಡ 5ನೇ ಶತಮಾನದ ಕಾಲಕ್ಕೆ ಚೆನ್ನಾಗಿ ಬಳಕೆಗೆ ಬಂದಿತ್ತು ಮತ್ತು ಇದಕ್ಕಿಂತ ಕೆಲವು ಶತಮಾನಗಳ ಹಿಂದೆಯೇ ಸಾಹಿತ್ಯ ಬೆಳೆದು ಬಂದಿರಬೇಕೆಂದು ಅಭಿಪ್ರಾಯಪಡ್ತಾರೆ. ಕ್ರಿಸ್ತ ಶಕ 480ರ
ಸಿರಗುಂದ ಶಾಸನದಲ್ಲಿ ಅಚ್ಚಗನ್ನಡ ಪದಗಳೇ ಹೆಚ್ಚಿವೆ. ಇನ್ನು ಕ್ರಿಸ್ತ ಶಕ 7ನೇ ಶತಮಾನದಲ್ಲಿ ಬಂದರೆ ಕಾಲಕ್ಕೆ ಸಾಹಿತ್ಯ ಗುಣವುಳ್ಳ ಅನೇಕ ಶಾಸನಗಳು ಕಂಡುಬರ್ತವೆ. ಕನ್ನಡ ಛಂದಸ್ಸಿನ ತಾಯಿ ಬೇರಾದ ತ್ರಿಪದಿಯ ಮೊದಲ ರೂಪ ಬಾದಾಮಿ ಶಾಸನದಲ್ಲಿ ದೊರೆಯುತ್ತದೆ. ಅಂದರೆ ಅದೇ ಕಪ್ಪೆ ಅರವಟ್ಟನ ಶಾಸನ ಅಂತ ಏನಿದೆಯಲ್ಲ, ಅದನ್ನೇ ನಾವು ಬಾದಾಮಿ ಶಾಸನ ಅಂತ ಕೂಡ ಕರಿಬೋದು. ಶ್ರವಣ ಬೆಳಗೊಳದ ಸುಮಾರು 30 ಶಾಸನಗಳಲ್ಲಿ ಪದ್ಯ ರಚನೆ ಇದೆ. ಆದ್ದರಿಂದ ಇವುಗಳಿಂದ ಸಾಕಷ್ಟು ಹಿಂದೆ ಕನ್ನಡದಲ್ಲಿ ಸಾಹಿತ್ಯ ಇದ್ದಿರಬೇಕು ಎನ್ನುವುದು ನಿರ್ವಿವಾದ. ಅಂದರೆ ಈ ವಾದದ ಬಗ್ಗೆ ವಿಚಾರ. ಇನ್ನು 3ನೇದು ನೋಡ್ತಾ ಹೋಗೋಣ. 3ನೇದು ಕವಿರಾಜ ಮಾರ್ಗದ ಆಧಾರ. ಕವಿರಾಜ ಮಾರ್ಗದ ಬಗ್ಗೆನೇ ಸಪ್ರೇಟಾಗಿ ಭಾಗ 1 ಮತ್ತು ಭಾಗ 2 ಅಂತ 2 ವಿಡಿಯೋಗಳನ್ನ ಮಾಡಿದ್ದೇನೆ. ಒಂದ್ಸರಿ ಪ್ರೊಫೈಲ್ನ ಚೆಕ್ ಮಾಡಿ. ಈ ಪ್ರಾಚೀನತೆಯಲ್ಲಿ ಕೂಡ ಆಧಾರಗಳಂತ ಬಂದಾಗ ಕವಿರಾಜ ಮಾರ್ಗದ ಆಧಾರಗಳು ಕೂಡ ತುಂಬ ಮುಖ್ಯವಾಗಿರೋದು. ಅದನ್ನು ನೋಡ್ತಾ ಹೋಗೋಣ. ಕವಿರಾಜ ಮಾರ್ಗವು ಕನ್ನಡ ಸಾಹಿತ್ಯ ಉದಯದ ಬಗೆಗಿನ ಬಹಳಷ್ಟು ಅಜ್ಞಾನವನ್ನು ಕಡಿಮೆ ಮಾಡಿದೆ. ಕನ್ನಡ ಸಾಹಿತ್ಯದ ಅದರ ಕಾಲದಲ್ಲಿ ಮತ್ತು ಅದಕ್ಕಿಂತ ಹಿಂದಿನಿಂದಲೂ ಇದ್ದಿತೆಂಬುದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಅದರಲ್ಲಿ ದೊರಕ್ತವೆ. 1. ಕನ್ನಡ ಕಾವ್ಯಗಳಲ್ಲಿ ಗದ್ಯ ಪದ್ಯ ಮಿಶ್ರಿತವಾದ ಗದ್ಯ ಕಥೆ ಎಂಬ ಸಾಹಿತ್ಯ ರೂಪ ಇತ್ತೆಂಬ ಪ್ರಸ್ತಾಪ ಇದರಲ್ಲಿದೆ ಅಲ್ವಾ. 2ನೇದು ಚೆತ್ತಾನ ಬೆದಂಡೆ. ಈ ಪದನ ನೀವು ಕೇಳೇ ಇರ್ತೀರ. ಕಾವ್ಯ ರೂಪಗಳ ಉಲ್ಲೇಖವನ್ನು ಆತ ಮಾಡ್ತಾನೆ. ಇನ್ನು 3ನೇದು ಪುರಾತನ ಕವಿಗಳ ಅಂದರೆ ಪುರಾಣ ಕವಿಗಳು, ಪೂರ್ವಾಚಾರ್ಯರ್, ಕವಿ ವೃಷಭರ ಪ್ರಯೋಗಗಳಂ ಪೂರ್ವ ಕಾವ್ಯ ರಚನೆಗಳಂ ಪರಮ ಕವಿ ಪ್ರಧಾನರ ಕಾವ್ಯಗಳು ಮೊದಲಾದ ಪ್ರಯೋಗಗಳು ಕನ್ನಡದಲ್ಲಿ ಪ್ರಾಚೀನ ಕಾವ್ಯಗಳ ರಚನೆಯಾಗಿತ್ತೆಂಬುದನ್ನು ನಿಸ್ಸಂಶಯವಾಗಿ, ಅಂದರೆ ಯಾವುದೇ ಥರದ ನಿಸ್ಸಂದೇಹವಾಗಿ, ನಿಸ್ಸಂಶಯ ಅಂದರೆ ಯಾವುದೇ ಥರದ ಸಂದೇಹ ಇಲ್ಲದೆ ಅಂತ ನಿಸ್ಸಂದೇಹವಾಗಿ ತಿಳಿಸ್ತವೆ. ಇನ್ನು 4ನೇದು ಇದರಲ್ಲಿ ನಾಡವರ್ಗಳು ನಿಜವಾಗಿಯೂ ಚತುರರು ಕುರಿತೋದದ ಅದೇಯೋ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಅಂದರೆ ನಾಡವರ್ಗಳು ನಿಜವಾಗಿಯೂ ಚತುರರು ಕುರಿತೋದದೆಯೋ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು. ಈ ಪದನ ಸುಮಾರು ಸರಿ ಆಪ್ಷನಲ್ ಕನ್ನಡ ಕ್ಲಾಸಲ್ಲಿ ನಿಮ್ಮ ಲೆಕ್ಚರರ್ ಬಾಯಿಂದ ಕೇಳೇ ಇರ್ತೀರ. ಇದು ಅಂದರೆ ಸುಮಾರು ಕ್ಲಾಸಲ್ಲಿ ಇದು ಮತ್ತೆ ರಿಪೀಟ್ ಆಗ್ತಾನೇ ಇರುತ್ತೆ. ಈ ಎಂಬ ಸ್ತುತಿ ವಾಕ್ಯ ಉತ್ತಮ ಸಾಹಿತ್ಯದ ಅಸ್ತಿತ್ವಕ್ಕೆ ಪುರಾವೆಯಾಗುತ್ತದೆ. ಇನ್ನು ಕವಿರಾಜ ಮಾರ್ಗಕಾರ ಕನ್ನಡ ಗದ್ಯ ಪದ್ಯ ಕವಿಗಳ ಹಲವು ಹೆಸರುಗಳನ್ನ ಕೊಡ್ತಾನೆ. ಕನ್ನಡ ಸಾಹಿತ್ಯದ ಸಮೃದ್ಧತೆಯನ್ನು ಪ್ರಾಚೀನತೆಯನ್ನು ತೋರಿಸಲು ಇದು ಪ್ರಮುಖ ಆಧಾರವಾಗ್ತದೆ. ಕವಿರಾಜ ಮಾರ್ಗದಲ್ಲಿ ಲಕ್ಷ್ಯವಾಗಿ ಯಾವುದೇ ಒಂದು ಕನ್ನಡ ರಾಮಾಯಣದಿಂದ ತೆಗೆದುಕೊಂಡವೆಂದು ಹೇಳಲಾದ 12 ಪದ್ಯಗಳಿವೆ. ಇನ್ನು 7ನೇದು ನೋಡೋಣ. ಯಾವುದಂದರೆ ಕವಿರಾಜ ಮಾರ್ಗದ ಛಂದಸ್ಸು, ಪ್ರಾಸ ಸಂಯೋಜನೆ, ಭಾಷಾ ಶೈಲಿ ಇವುಗಳ ಸೂಕ್ಷ್ಮವಾದ ಅಭ್ಯಾಸದಿಂದ ಅದಕ್ಕಿಂತ ಮೊದಲು ಭಾಷೆ ಮತ್ತು ಸಾಹಿತ್ಯ ಸಮೃದ್ಧವಾಗಿ ಬೆಳೆದು ಬಂತು ಎಂದು ತಿಳಿಯಲೇಡೇ ಇದೆ. ಇದೇ ರೀತಿ ಇಲ್ಲಿ ಬಂದ ವ್ಯಾಕರಣ ವಿಷಯಗಳಿಂದ ಅದಕ್ಕೆ ಹಿಂದೆ ವ್ಯಾಕರಣ ಗ್ರಂಥಗಳು, ಅದಕ್ಕೆ ಪೂರ್ವಭಾವಿಯಾಗಿ ಕನ್ನಡ ಸಾಹಿತ್ಯವೂ ಇದ್ದಿರಬೇಕು ಎಂದು ಊಹಿಸಬಹುದು. ಅಂದರೆ ಯಾವುದೇ ಥರ ಸಾಕ್ಷಿ ಇಲ್ಲಾಗಿರ್ಬೋದು ಅಂತ ಊಹಿಸ್ಬೋದು ಅಷ್ಟೆ. ಇನ್ನು 4ನೇದು ಇತರ ಗ್ರಂಥಗಳಲ್ಲಿ ದೊರೆಯುವ ಆಧಾರ. ಇನ್ನು 4ನೇ ಆಧಾರ ಅಂದರೆ ಬೇರೆ ಯಾವ ಗ್ರಂಥಗಳಲ್ಲಿ ದೊರೆಯುತ್ತವೆ ಅದು. ಕವಿರಾಜ ಮಾರ್ಗದ ಅನಂತರದ ಕೆಲವು ಗ್ರಂಥಗಳು ಕನ್ನಡ ಸಾಹಿತ್ಯದ ಪ್ರಾಚೀನತೆಯ ಸುಳಿವು ನೀಡುತ್ತವೆ. ಪಂಪ ತನ್ನ ವಿಕ್ರಮಾರ್ಜುನ ವಿಜಯದ ಕೊನೆಗೆ ತನಗಿಂತ ಹಿಂದಿನ ಕಾವ್ಯಗಳನ್ನು ಪಂಪ ಭಾರತ ಆದಿಪುರಾಣಗಳನ್ನು ಸೋಲಿಸಿ ಮೀರಿಸಿದವು ಎನ್ನುವ ಮಾತು
ಅವನಿಗಿಂತ ಹಿಂದಿನ ಸಾಹಿತ್ಯದ ಸಂಪತ್ತನ್ನು ಸೂಚಿಸ್ತದೆ. ಇದೇ ರೀತಿ ಕತೆ ಪಿರಿದಾದೊಡಂ ಮೇಗಿಡಲಿಯದೆ ಪಂಪನೇ ಪೇಳುಗುಂ ಎಂಬ ಉಕ್ತಿ ಅವನಿಗಿಂತ ಮುಂಚೆ ಬರೆದ ಕನ್ನಡ ಭಾರತಗಳಿರಬಹುದೆಂಬ ಊಹೆಗೆ ಎಡೆ ಮಾಡಿಕೊಡ್ತದೆ. ನಾಗಚಂದ್ರ ತನ್ನ ರಾಮಾಯಣದ ಪೀಠಿಕಾ ಭಾಗದಲ್ಲಿ ಪರಮ ಪುರಾಣಂಗಳಂ ತೆಳೆದು ಪರಮಕ ವಿಜ್ಯೇಷ್ಠರಾದರ ಎನ್ನುವರಲ್ಲಿ ಕನ್ನಡದಲ್ಲಿ ಜೈನ ಪುರಾಣವನ್ನು ಬರೆದವರು ಇರಬಹುದು. ದೇವಚಂದ್ರ ರಾಜಾವಳಿ ಕಥೆಯಲ್ಲಿ ಸುಮಾರು 84,000 ಗ್ರಂಥ ಸಂಖ್ಯೆಯುಳ್ಳ ಚೂಡಾಮಣಿ ವ್ಯಾಖ್ಯಾನವನ್ನು ತುಂಬಲೂರಾಚಾರ್ಯನು 7ನೇ ಶತಮಾನದಲ್ಲಿ ಕನ್ನಡದಲ್ಲಿ ಬರೆದನೆಂದು ಹೇಳಿದ್ದಾನೆ. ಕ್ರಿಸ್ತಶಕ 800ರ ಸೈಗೊಟ್ಟ ಶಿವಮಾರ ಎಂಬ ಗಂಗರಾಜನು ಗಜಶಾಸ್ತ್ರದ ಬಗ್ಗೆ 8 ಪದ್ಯಗಳಲ್ಲಿ ಗಜಾಷ್ಟಕ ಎಂಬುದನ್ನು ಕನ್ನಡದಲ್ಲೇ ಬರೆದಿರಬೇಕೆಂದು ಶಾಸನದಿಂದ ತಿಳಿಯುತ್ತದೆ. ಇದು ಕನ್ನಡದ ಮೊದಲ ಅಷ್ಟಕ ಯಾವುದು ಅಂದರೆ ಗಜಾಷ್ಟಕ. ಯಾರು? ಗಂಗರಾಜನು ಬರೆದಿರೋದು. ಸೈಗೊಟ್ಟ ಶಿವಮಾರ ಎಂಬ ಗಂಗರಾಜ ಗಜಶಾಸ್ತ್ರದ ಬಗ್ಗೆ 8 ಪದ್ಯಗಳಲ್ಲಿ ಬರೆದಿರೋದೇ ಗಜಾಷ್ಟಕ. ಅದು ಕನ್ನಡದ ಮೊದಲ ಅಷ್ಟಕ. ಕವಿರಾಜ ಮಾರ್ಗಕ್ಕೆ ಸುಮಾರು ಸಮಕಾಲೀನವಾಗಿ ಗುಣಗಾಂಕೀಯಂ ಎಂಬ ಕನ್ನಡ ಛಂದೋಗ್ರಂಥವು ರಚಿತವಾಗಿರಬೇಕೆಂದು ತಮಿಳು ಛಂದೋಗ್ರಂಥದಿಂದ ತಿಳಿಯುತ್ತದೆ. ಜಯಕೀರ್ತಿ ತನ್ನ ಛಂದೋನ ಶಾಸನದಲ್ಲಿ ಕನ್ನಡ ಛಂದಸ್ಸಿನ ಲಕ್ಷಣ ಹೇಳುವಾಗ 20 ಜನ ಛಂದ ಶಾಸ್ತ್ರಜ್ಞರನ್ನು ಹೆಸರಿಸ್ತಾನೆ. ಇವರಲ್ಲಿ ಕೆಲವರಾದರೂ ಕನ್ನಡದವರಿರಬಹುದು. ಈ ಎಲ್ಲ ಆಧಾರಗಳನ್ನ ಗಮನಿಸಿದರೆ ಬಹುಶಃ 9ನೇ ಶತಮಾನದ ಕಾಲದಿಂದ ಕನ್ನಡದಲ್ಲಿ ಸಾಹಿತ್ಯ ರಚನೆಯಾಗುತ್ತಾ ಬಂದಿದೆ ಅಂತ ಅಭಿಪ್ರಾಯ ಪಡ್ಬೋದು. ಇನ್ನು ಹಳೆಗನ್ನಡ ಸಾಹಿತ್ಯದ ಪ್ರೇರಣೆಗಳು ಅಂದರೆ ಮತಧರ್ಮದ ಆಧಾರದಲ್ಲಿ ಏನು ಬೇರ್ಪಡಿಸ್ತಾರಲ್ಲ ಆ ವಿಷಯದ ಬಗ್ಗೆ ನೋಡ್ತಾ ಹೋಗೋಣ. ಧರ್ಮವೇ ಜೀವನದ ಉಸಿರೆಂದು ಹೇಳಲಾದ ಭಾರತದಲ್ಲಿ ಎಲ್ಲ ಕಾವ್ಯ ಕಲೆಗಳ ಮೂಲ ಸ್ಫೂರ್ತಿಯೇ ಧರ್ಮವಾಗಿತ್ತು. ಕರ್ನಾಟಕದಲ್ಲಿಯೂ ಪ್ರಬಲವಾದ ಮುಖ್ಯ ಧರ್ಮಗಳು ಇಲ್ಲಿನ ಸಾಹಿತ್ಯ ಹಾಗೂ ಕಲೆಗಳ ಬೆಳವಣಿಗೆಗೆ ಕಾರಣವಾಗಿವೆ. ಆಧುನಿಕ ಕಾಲವನ್ನು ಹೊರತುಪಡಿಸಿ ನೋಡಿದರೆ ಉದ್ದಕ್ಕೂ ಜೈನ, ವೀರಶೈವ, ವೈಷ್ಣವ ಧರ್ಮಗಳು ಕನ್ನಡ ಸಾಹಿತ್ಯದ ಪ್ರೇರಕ ಶಕ್ತಿಗಳಾಗಿವೆ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನಕ್ಕೆ ಅಳವಡಿಸುವ ಸಲುವಾಗಿ ಅಂದಂದು ಪ್ರಬಲವಾಗಿದ್ದ ಮತಧರ್ಮಗಳ ಆಧಾರದಿಂದ ಜೈನ ಸಾಹಿತ್ಯ, ವೀರಶೈವ ಸಾಹಿತ್ಯ, ವೈಷ್ಣವ ಸಾಹಿತ್ಯ ಎಂದು ವಿಭಾಗಿಸಿ ನೋಡುವ ಪ್ರಯತ್ನಗಳೂ ಕೂಡ ನಡೆದಿವೆ. ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಜೈನರೇ ಸಾಹಿತ್ಯದಲ್ಲಿ ಸಮೃದ್ಧಿಯನ್ನು ತಂದ ಮೊದಲಿಗರು. ಅನೇಕ ರಾಜವಂಶಗಳು ಆಶ್ರಯದಲ್ಲಿ ಜೈನ ಕವಿಗಳು ಉತ್ತಮ ಕಾವ್ಯಗಳನ್ನ ರಚಿಸಿರ್ತಾರೆ. ತೀರ್ಥಂಕರ ಚರಿತ್ರೆ, ಪ್ರಸಿದ್ಧ ಪುರುಷರ ಇತಿಹಾಸಗಳು, ಜೈನ ತತ್ವಗಳು ಇತ್ಯಾದಿ ಜೈನ ಮತ ಸಂಬಂಧಿ ವಿಷಯಗಳನ್ನ ಪ್ರೌಢವಾದ ಹಳೆಗನ್ನಡ ಶೈಲಿಯಲ್ಲಿ ಚಂಪೂ ಗ್ರಂಥಗಳನ್ನ ಬರೆದರು. ಈ ಘಟ್ಟ 9ನೇ ಶತಮಾನದಿಂದ 12ನೇ ಶತಮಾನದವರೆಗೂ ಚಾಚಿರ್ತದೆ. 12ನೇ ಶತಮಾನದಿಂದ ವೀರಶೈವ ಧರ್ಮ ಮತ್ತು 15ನೇ ಶತಮಾನದಿಂದ ವೈಷ್ಣವ ಧರ್ಮ ಪ್ರಬಲವಾಯಿತು. ಹಳೆಗನ್ನಡ ಕಾಲಘಟ್ಟದಲ್ಲಿ ಸಾಹಿತ್ಯ ಧರ್ಮ ಪ್ರಚಾರದ ಮಾಧ್ಯಮವೂ ಕೂಡ ಆಯಿತು. ರಾಜಾಶ್ರಯ ಯಾವುದು? ಇನ್ನು 2ನೇ ದರ. ಇದರಲ್ಲಿ ಹಳೆಗನ್ನಡ ಸಾಹಿತ್ಯದ ಪ್ರೇರಣೆಗಳಲ್ಲಿ 2ನೇದು ರಾಜಾಶ್ರಯ. ಕವಿಗೆ ಕಾವ್ಯ ನಿರ್ಮಾಣ ಮಾಡುವ ಸಹಜ ಸಾಮರ್ಥ್ಯವಿರಬಹುದು, ಆದರೆ ಅದನ್ನು ಗುರುತಿಸುವ, ಪ್ರೋತ್ಸಾಹಿಸುವ, ಪ್ರಕಟಿಸಲು ಅನುಕೂಲಕರ ವಾತಾವರಣವನ್ನು ಕಲ್ಪಿಸುವ ವ್ಯವಸ್ಥೆಯೂ ಮುಖ್ಯ. ಕನ್ನಡ ಕವಿಗಳಿಗೆ ಎಂತಹ ಅನುಕೂಲಕರ ವಾತಾವರಣ ಕಲ್ಪಿಸಿ ಸಮೃದ್ಧವಾದ ಸಾಹಿತ್ಯ ರಚನೆಗೆ ಕಾರಣರಾದವರು
ಕನ್ನಡ ರಾಜಮನೆತನಗಳು. ಬಹುಶಃ ರಾಜಮನೆತನಗಳು ಎಂತಹ ಜವಾಬ್ದಾರಿಯನ್ನು ವಹಿಸಿಕೊಳ್ಳದಿದ್ದರೆ ಕನ್ನಡ ಸಾಹಿತ್ಯ ಇಷ್ಟರ ಮಟ್ಟಿಗೆ ಬೆಳೆಯುತ್ತಿರಲಿಲ್ಲ. ಈ ದೃಷ್ಟಿಯಿಂದ ಕೆಳಗಿನ ರಾಜಮನೆತನಗಳನ್ನ ಪಟ್ಟಿ ಮಾಡಿರ್ಬೋದು. ಕದಂಬರು, ಗಂಗರು, ರಾಷ್ಟ್ರಕೂಟರು, ಚಾಲುಕ್ಯರು, ಕಾಳಚೂರ್ಯರು, ಹೊಯ್ಸಳರು, ವಿಜಯನಗರದ ರಾಜರು, ಮೈಸೂರಿನ ಅರಸರು. ಕರ್ನಾಟಕದ ರಾಜರು ಕೇವಲ ಕವಿ, ಕಾವ್ಯ ಪಕ್ಷಪಾತಿಗಳಾಗಿದ್ದರೆ ಹೊರತು ಆಯಾ ಕವಿಗಳ ಯಾವ ಮತಧರ್ಮದವರು ಎನ್ನುವುದನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ನೃಪತುಂಗ ವೈಷ್ಣವನಾದರೂ ಶ್ರೀವಿಜಯ ಜೈನ ಧರ್ಮದವನಾಗಿದ್ದನು. ಅವನ ಆಸ್ಥಾನದ ಕವಿ ಅರಿಕೇಸರಿಯ ಆಸ್ಥಾನದ ಕವಿ ಪಂಪ ಜೈನ ಧರ್ಮದವನಾದರೂ ಅರಿಕೇಸರಿ ವೈಷ್ಣವ ಧರ್ಮದವನಾಗಿದ್ದನು. ಇಮ್ಮಡಿ ತೈಲಪ್ಪನ ಆಸ್ಥಾನದಲ್ಲಿದ್ದವನು ರನ್ನ ಜೈನ ಧರ್ಮದವನು, ಆದರೆ ಇಮ್ಮಡಿ ತೈಲಪ್ಪ ಶೈವ ಧರ್ಮದವನು. ಇನ್ನು ಮೂರನೇದು ನೋಡೋಣ, ಸಂಸ್ಕೃತ ಸಾಹಿತ್ಯ. ಅಂದರೆ ಭಾಷೆಯ ಆಧಾರದಲ್ಲಿ ಆಗಿರುವಂತಹ ವಿಭಿನ್ನತೆ. ಮೊದಲಿನಿಂದಲೂ ಸಂಸ್ಕೃತ ಭಾರತೀಯ ಭಾಷಾ ಸಾಹಿತ್ಯಗಳ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿಕೊಂಡಿತು. ಕನ್ನಡ ಸಾಹಿತ್ಯದ ಆರಂಭದ ಕಾಲದಲ್ಲಿ ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಭವಭೂತಿ, ಬಾಣ ಮೊದಲಾದವರ ಕೃತಿಗಳು ನಮ್ಮವರ ಮುಂದಿತ್ತು. ಭರತ, ಭಾಮಹ, ದಂಡಿ ಮೊದಲಾದವರು ಆಲಂಕಾರಿಕ ಕಾವ್ಯ ಮೀಮಾಂಸೆಯ ಕೃತಿಗಳು ಕನ್ನಡ ಕವಿಗಳ ಶಿಕ್ಷಾ ಗ್ರಂಥಗಳಾಗಿದ್ದವು. ಪಂಪ, ರನ್ನಾದಿಗಳ ಮೇಲೆ ಕಾಳಿದಾಸ, ಬಾಣ, ಭಟ್ಟನಾರಾಯಣ ಮೊದಲಾದ ಸಂಸ್ಕೃತ ಕವಿಗಳ ದಟ್ಟವಾದ ಪ್ರಭಾವವನ್ನು ಗುರುತಿಸಬಹುದು. ರಾಮಾಯಣ, ಮಹಾಭಾರತ, ಭಾಗವತ ಮತ್ತಿತರ ಸಂಸ್ಕೃತ ಪುರಾಣಗಳು ಅವುಗಳ ಉದ್ದಕ್ಕೂ ಹಳೆಗನ್ನಡ ಕವಿಗಳ ಕಾವ್ಯ ವಸ್ತುಗಳಾಗಿದ್ದವು. ಇನ್ನು ಇದರಲ್ಲಿ 4ನೇ ಭಾಷೆಯಾಗಿ ನೋಡೋದಾದರೆ ಪ್ರಾಕೃತ ಸಾಹಿತ್ಯ. ಸಂಸ್ಕೃತದಂತೆ ಪ್ರಾಕೃತ ಭಾಷಾ ಸಾಹಿತ್ಯವು ಕನ್ನಡ ಕವಿಗಳಿಗೆ ಪ್ರೇರಣೆಯನ್ನು ನೀಡಿದೆ. ಪ್ರಾಕೃತ ಸಾಹಿತ್ಯ ಮೂಲತಃ ಜೈನ ಸಾಹಿತ್ಯ ಹಾಗೂ ತತ್ವಗಳ ಆಕರವಾಗಿದೆ. ಉದಾಹರಣೆಯಾಗಿ ನೋಡೋದಾದರೆ ನಾಗಚಂದ್ರ ಕವಿ, ರಾಮಚಂದ್ರ ಚರಿತ ಪುರಾಣ, ವಿಮಲ ಸೂರ್ಯ ಪೌಮಚರ್ಯ, ಜನ್ನನ ಯಶೋಧರ ಚರಿತೆ, ಹರಿಭದ್ರನ ಸಮರ ಇಚ್ಛಾಕಹ ಈ ಕೆಲವು ನಿದರ್ಶನಗಳನ್ನ ನೋಡಿದರೆ ಕನ್ನಡದ ಮೇಲೆ ಪ್ರಾಕೃತದ ಪ್ರಭಾವ ಪ್ರೇರಣೆ ಎಷ್ಟಿತ್ತೆಂದು ಗೊತ್ತಾಗ್ತದೆ. ಜೈನ ಕವಿಗಳ ಎಲ್ಲ ಧರ್ಮ ಸಂಬಂಧಿ ಕೃತಿಗಳಿಗೆ ಮೂಲ ಪ್ರಾಕೃತ ಭಾಷಾ ಸಾಹಿತ್ಯ ಅನ್ನೋದು ಗಮನಾರ್ಹ. ಇದು ಕೇವಲ ಆಪ್ಷನಲ್ ಕನ್ನಡ ಸ್ಟೂಡೆಂಟ್ಸಿಗೆ ಅಷ್ಟೇ ಅಲ್ಲ, UPSC ಪೇಪರ್ ಅಂದರೆ ಎಕ್ಸಾಮ್ ಬರೆಯುವಂತಹ ಎಲ್ಲ ಸ್ಟೂಡೆಂಟ್ಸಿಗೂ, ಎಲ್ಲ ಆಸ್ಪರೆಂಟ್ಸಿಗೂ ಕೂಡ ಇಂಪಾರ್ಟೆಂಟ್. ಅದರಲ್ಲಿ ಆಪ್ಷನಲ್ ಆಗಿ ಕನ್ನಡ ಲಿಟ್ರೇಚರ್ ತಗೊಂಡ್ರಿ IAS ಆಗಲಿ, IPS ಆಗಲಿ, IRS ಆಗಲಿ, ಯಾವುದೇ ಎಕ್ಸಾಮ್ UPSC ಕಂಡಕ್ಟ್ ಮಾಡುವಂಥ 30ರಲ್ಲಿ ಯಾವುದೇ ಎಕ್ಸಾಮ್ ನೀವು ಬರೆಯೋಕ್ಕೆ ಹೋದರೂ ಕೂಡ ಅದರಲ್ಲಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಮುಖ್ಯವಾಗಿ ಆಪ್ಷನಲ್ ಕನ್ನಡ ತೊಗೊಂಡ್ರೆ ಅದರಲ್ಲಿ ಮೇನ್ ಬರೋ ಟಾಪಿಕ್ಕೇ ಇದು ಯಾವುದು ಆಪ್ಷನಲ್ ಕನ್ನಡ ಏನಿರುತ್ತಲ್ಲ ಅದರಲ್ಲಿರೋ ಎಲ್ಲ ಟಾಪಿಕ್ಗಳೇ ಬರೋದು. ಈ ಕವಿರಾಜ ಮಾರ್ಗ ಆಗಿರಲಿ, ಅದರ ಪ್ರಾಚೀನತೆ, ವಡ್ಡಾರಾಧನೆ, ಹರಿಹರನ ರಗಳೆ ಕವಿಗಳು, ಇನ್ನು ಕಾವ್ಯಗಳು, ಈ ಥರ ಮುಂತಾದ ಎಲ್ಲ ಥರ ಕನ್ನಡದ ಬಗ್ಗೆನೇ, ವ್ಯಾಕರಣ ಬಗ್ಗೆ ಇರಲಿ ಎಲ್ಲದರ ಬಗ್ಗೆ ಕೂಡ ಬರುತ್ತೆ. ಯಾರೆಲ್ಲ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರಲಿ ಅಥವಾ UPSC ಆಸ್ಪರೆಂಟ್ಸ್ ಆಗಿರಲಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ.